ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಬಸವ ಜಯಂತಿ, ಅಕ್ಷಯ ತೃತೀಯ. ನಾನು ಸಂಜೆ ಕೆಲಸದಿಂದ ಬಂದು ಪೂಜೆ ಮಾಡಿರೋದು. ಫ್ರೆಂಡ್ಸ್ ನೋಡಿ, ನಾನೀಗ ಅದು ಹೊಸ ಚೆಂಬು ತಂದಿದೆ, ಅದನ್ನೇ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ನನ್ನ ಮನೇಲಿ ಇಷ್ಟು ಫೋಟೋ ಇಟ್ಕೊಂಡಿದ್ದೀನಿ. ಅದೊಂದು ಸೌತಡ್ಕ ಗಣೇಶಂದು ಚಿಕ್ಕ ಫೋಟೋ. ಫ್ರೆಂಡ್ಸ್, ನಾನು ಇಷ್ಟೇ ಫೋಟೋ ಇಟ್ಕೊಂಡಿರೋದು. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಬೆಳ್ಳಿದು ದೀಪ ತಂದಿದೆ ಅಂತ ನಿಮಗೆ ಅವತ್ತೆಲ್ಲ ತೋರಿಸಿದೆ ನೋಡಿ. ಫ್ರೆಂಡ್ಸ್, ಇವಾಗ ಅಂಟಿಸಿದ್ದೀನಿ. ಇನ್ನು ಮಾಮೂಲಿ ಫ್ರೆಂಡ್ಸ್, ಇದು ಮಾರಿಗೋಲ್ಡ್ ಹೂವು. ನಾನು ಯಾವಾಗಾದರೂ ಅದು ಸಿಕ್ಕಿದ್ರೆ ಅದನ್ನೇ ತರ್ತೀನಿ. ಕಳ್ಸೋ ಚೆಂಬು ನೋಡಿ ಫ್ರೆಂಡ್ಸ್, ನಾನು ಬೇರೆದು ಇಟ್ಟಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಅದಕ್ಕಿಂತ ತಟ್ಟೆ ನಾನು ದೊಡ್ಡದಿಟ್ಟಿಲ್ಲ, ಈಗ ಸದ್ಯಕ್ಕೆ ಅದು ಇಟ್ಟಿದ್ದೀನಿ. ಇವತ್ತು ಹಣ್ಣು ನೋಡಿದೆ, ಹಣ್ಣು ಮತ್ತು ತೆಂಗಿನಕಾಯಿ. ಫ್ರೆಂಡ್ಸ್, ಯಾರೋ ಹೇಳಿದ್ರು ಉಪ್ಪು ತಂದರೆ ಒಳ್ಳೆಯದು ಇವತ್ತು ಅಂತ. ಹೆಂಗೂ ತಂದಿದ್ನಲ್ಲ ಕಲ್ಲುಪ್ಪು ಅಂತ, ಹಂಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನಗೇನು ಇಷ್ಟು ದಿವಸ ಗೊತ್ತಿರಲಿಲ್ಲ, ಯಾರೋ ಹೇಳಿದ್ದು. ಆಮೇಲೆ ಫ್ರೆಂಡ್ಸ್ ನೋಡಿ, ಇವಾಗ ನೋಡಿ ಹಳೆ ಪಾತ್ರೆ ಎಲ್ಲನೂ ತೆಗ್ದಿದ್ದೀನಿ. ಅದನ್ನು ವಾಶ್ ಮಾಡಿ ಮಾಮೂಲಿ ಎತ್ತಿಕ್ಬೇಕು ನೋಡಿ. ಫ್ರೆಂಡ್ಸ್, ಇವತ್ತು ನಂದು ಬಸವ ಜಯಂತಿ ದಿವಸ ಪೂಜೆ ಈ ಥರ ಇತ್ತು. ನೀವೆಲ್ಲ ಯಾವ ಥರ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾ.